ಒಂದೇ ಮಾತರಂಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಅನವರತ ಫೌಂಡೇಶನ್ ಮತ್ತು ಸಂಸ್ಕಾರ ಭಾರತಿ ಸಹಯೋಗದೊಂದಿಗೆ ಏಪ್ರಿಲ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಾನೇ ಭಾರತ ತಾಯಿ ಭಾರತಿಗೆ ಕನ್ನಡದಾರತಿ ಎಂಬ ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅನವರತ ಫೌಂಡೇಶನ್ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಶಿವಮೊಗ್ಗ ನಗರದ ಶಾಸಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಚನ್ನಬಸಪ್ಪ, ದೇಶದ ಇತಿಹಾಸದ ಸತ್ಯ ಸಂಗತಿಗಳನ್ನು ಸಾರ್ವಜನಿಕರಿಗೆ ತಿಳಿಸುವುದು ಹಾಗೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೂಡಿಸುವ ಸಂಗತಿಗಳ ಬಗ್ಗೆ ಮಾಹಿತಿ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 3 ಹಂತಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಬೆಳಗ್ಗೆ 8 ಗಂಟೆಗೆ ಕರ್ನಲ್ ಡಾಕ್ಟರ್ ಎಎಸ್ ರಘುನಾಥ್ ಅವರಿಂದ ರಾಷ್ಟ್ರಧ್ವಜಾರೋಹಣ ನಡೆಯಲಿದ್ದು, ಶಿವಮೊಗ್ಗದ ಸಂಗೀತ ಶಾಲೆಗಳ 150 ಪ್ರತಿಭೆಗಳಿಂದ ಒಂದೇ ಮಾತರಂ ಸಮೂಹ ಗಾಯನ ನಡೆಯಲಿದೆ. ಆ ಬಳಿಕ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ವಾಸುದೇವ ಬಲವಂತ ಫಡ್ಕೆ ಅವರ ಅದಮ್ಯ ಭಾರತ ಕುರಿತು ವಿಶೇಷ ಪ್ರದರ್ಶನಿ ನಡೆಯಲಿದೆ. ಇದರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಾಗೂ ಭಾರತದ ಪರಂಪರೆ, ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕೃತಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. 3ನೇ ಹಂತದಲ್ಲಿ ಸಂಜೆ 5:30ಕ್ಕೆ ಪ್ರಖರವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರಿಂದ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿದೆ. ಸಂಗೀತ ದಿಗ್ಗಜರಾದ ಪ್ರಹ್ಲಾದ್ ದೀಕ್ಷಿತ್, ವಿದ್ವಾನ್ ಎಚ್.ಎಸ್. ನಾಗರಾಜ್, ಗಾಯಕ ಅರುಣ್ ಅವರಿಂದ ದೇಶಭಕ್ತಿ ಗೀತ ಗಾಯನ ನಡೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಮೂಡಿಸುವ ರಸಪ್ರಶ್ನೆ ಕಾರ್ಯಕ್ರಮವು ಏರ್ಪಾಟಾಗಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ನಾನೇ ಭಾರತ ಕಾರ್ಯಕ್ರಮದ ಬಗ್ಗೆ ಚನ್ನಬಸಪ್ಪ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಮಾಡ್ತೇವೆ. ನೀವು ಹೇಳಿರೋ ಸಲಹೆ ಸರಿ ಇದೆ. ಸ್ವಾತಂತ್ರ್ಯಕ್ಕೆ ಪೂರ್ವಕವಾಗಿ ಕಾರ್ಯ ಮಾಡಿದಂಥ ಅನೇಕ ಮಹಾಪುರುಷರ ಜೀವನ ಚರಿತ್ರೆಗಳಿರ್ಬೋದು. ಅದಮ್ಯ ಭಾರತ ಅಂತ ಹೇಳಿದ್ರೆ ವಿಶೇಷವಾಗಿ ಅದೇ ಕಲ್ಪನೆ ನಮ್ಮದು. ಹಾಗಾಗಿ ಅದಮ್ಯ ಪುಸ್ತಕನೂ ಅಲ್ಲಿ ಸಿಗೋ ಹಾಗೆ ಯೋಚನೆ ನಡೆಯುತ್ತೆ, ಆತ್ಮಾವತಿ ಸಿಗುವಂಥ ಯೋಚನೆ ನಡೆಯುತ್ತೆ. ಈ ಥರದ ಅನೇಕ ರಾಷ್ಟ್ರಭಕ್ತರಿಗೆ ಸಂಬಂಧಪಟ್ಟಂಥ ಏನು ಪುಸ್ತಕಗಳಿದೆ, ಬೇರೆ ಬೇರೆ ಸಾಹಿತ್ಯಗಳಿದೆ, ಬೇರೆ 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 ಶಿವರಾಮ ಅಂತ ಭಾಳಷ್ಟು ಸಂಗತಿಗಳನ್ನು ಬರೆದಿರುವಂಥ ಸಾಹಿತ್ಯಗಳಿದ್ದಾರೆ. ಎಲ್ಲದನ್ನು ಕೂಡ ಅದರೊಳಗಡೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದೊಂದು ವಿಶೇಷ ಅಂತ ಒಂದು ಭಾಳ ಭಾವನಾತ್ಮಕವಾಗಿ ಇದನ್ನು ತೊಗೊಂಡೋಗೋಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಜನ ಅಲ್ಲಿಗೆ ಬರಬೇಕು, ಜನ ಬಂದು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಭಾವನೆಗಳನ್ನು ಅರಳಿಸುವಂಥ ಕೆಲಸಕ್ಕೆ ಇದೊಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯೋಚನೆಗಳೆಲ್ಲ ಮಾಡಿದೆ. ಸಂಸ್ಕಾರ ಭಾರತಿಗೆ ಹೆಚ್ಚು ಶಕ್ತಿ ಕೊಟ್ಟಿದ್ದು ನಮ್ಮ ಆ ಸಂದರ್ಭ ಸಂಘಟನೆ ಆದರೂ ಕೂಡ ಚಕ್ರವರ್ತಿ ಸೂಲಿಬೆಲೆಯವರು ಇದರ ನೇತೃತ್ವವನ್ನು ವಹಿಸಿದ್ರು. ಸಂಸ್ಕಾರ ಭಾರತೀಯ ನೇತೃತ್ವವನ್ನು ಅನೇಕ ವರ್ಷಗಳ ಕಾಲ ಸಂಸ್ಕಾರ ಭಾರತಿಯಲ್ಲಿ ತನ್ನ ಕಾರ್ಯವನ್ನು ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಥರದ ಎಲ್ಲವನ್ನೂ ಜೊತೆಗೆ ಜೋಡಿಸ್ಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶಿವಮೊಗ್ಗ ನಗರಕ್ಕೆ ಇದೊಂದು ಹೆಮ್ಮೆ ತರುವಂಥ ಕಾರ್ಯಕ್ರಮ ಅಂತೇಳಿ ನಾನಂತೂ ಭಾವಿಸ್ತೇನೆ. ಒಂದು ರಸಪ್ರಶ್ನೆ ಕಾರ್ಯ ಏನು ಅಂತ ಹೇಳಿದ್ರೆ, ರಸಪ್ರಶ್ನೆ ಯಾರು ವಿದ್ಯಾರ್ಥಿಯರು ಯಾರು ಭಾಗವಹಿಸ್ತಾರೆ, ಪ್ರದರ್ಶನಿಯನ್ನು ನೋಡೋಕ್ಕೆ ಬಂದಂಥವ್ರು ಯಾರು ಇರ್ತಾರೆ, ಅವರುಗಳಿಗೆ ಒಂದು ಅಲ್ಲೇ ತಕ್ಷಣದೊಳಗಡೆ ಒಂದು ಪತ್ರಿಕೆ ಕೊಡ್ತಾರೆ. ಅದ್ರೊಳಗೆ ಫಿಲಪ್ ಮಾಡಿ ಕೊಡಬೇಕು. ಒಂದಷ್ಟು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಕ್ವಿಜ್ ಕಾಂಪಿಟೇಷನ್ ಅಂತೇಳಿ ಯೋಚನೆ ಮಾಡಿದ್ದಾರೆ. ಯಾರು ನೋಡ್ಕೊಂಡು ಬಂದ ನಂತರದೊಳಗಡೆ ಅವ್ರಿಗೆ ಒಂದು ಫಾರ್ಮೆಟ್ ಕೊಡುತ್ತೆ, ಅದ್ರಲ್ಲಿ ಫಿಲಪ್ ಮಾಡಿ ಅವ್ರು ಕೊಡಬೇಕು. ಯಾರೊಳಗಡೆ ಸರಿಯಾದಂಥ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಂಡು ಕಾರ್ಯವನ್ನು ಮಾಡಿರ್ತಾರೆ, ಅದಕ್ಕೆ ಉತ್ತರಗಳನ್ನು ಕೊಟ್ಟಿರ್ತಾರೆ, ಅವರಿಗೆ ಬಹುಮಾನ ಕೊಡುವಂಥ ಕೆಲಸನೂ ಕೂಡ ಯೋಚನೆ ಮಾಡಿದೆ. ಇದಕ್ಕೆ ಈಗಾಗಲೇ ಚಾಲನೆ ಕೊಡುವಂಥ ಕೆಲಸನೂ ಕೂಡ ನಡೆದಿದೆ. ಅವರಿಗೆ ವಿಶೇಷವಾಗಿ ಭಾರತ ಪುಸ್ತಕ, ಆ ಭಾರತೀಯ ಪುಸ್ತಕದಲ್ಲಿ ಎಲ್ಲ ಸಂಗತಿಗಳು ಅಡಕಾಗಿರೋಂಥ ಪುಸ್ತಕಗಳದು, ಸಣ್ಣ ಸಣ್ಣ ಪುಸ್ತಕಗಳು. ಅದನ್ನು ಎಲ್ಲರಿಗೂ ಬಹುಮಾನದ ರೂಪದಲ್ಲಿ ಕೊಡಬೇಕು ಅನ್ನೋದಕ್ಕೆ ಕೂಡ ಯೋಚನೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ಯೋಚನೆಯನ್ನು ಮಾಡಿದೆ. ಕಾಲೇಜು ವಿದ್ಯಾರ್ಥಿಗಳನ್ನು ಕೂಡ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಕಾಲೇಜು ವಿದ್ಯಾರ್ಥಿಗಳು ಬರೋದರಿಂದ
ಇನ್ನೊಂದಷ್ಟು ಹೆಚ್ಚು ಪರಿಣಾಮ ಅವರ ಮನಸ್ಸಿನ ಮೇಲೆ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ.